ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಎಸ್ಆರ್ಎಚ್ ತಂಡಗಳು ಮುಖಾಮುಖಿ ಆಗಿದ್ವು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡವು 20 ಓವರ್ಗಳಲ್ಲಿ 201 ರನ್ ಕಲೆ ಹಾಕಿದರೆ, ಈ ಗುರಿಯನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 15.4 ಓವರ್ಗಳಲ್ಲಿ ಚೇಸ್ ಮಾಡಿ 6 ವಿಕೆಟ್ಗಳ ಜಯ ಸಾಧಿಸಿದೆ. ಹೌದು, ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 19ರ ಮೊದಲ ಪಂದ್ಯದಲ್ಲಿ ಮೂರನೇ ಅಂಪೈರ್ ನೀಡಿದ ತೀರ್ಪಿನ ಬಗ್ಗೆ ಚರ್ಚೆಗಳು ಮುಂದುವರೆದಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಆರ್ಸಿಬಿ ವಿರುದ್ಧ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ಪರ ಹೆನ್ರಿಕ್ ಕ್ಲಾಸೆನ್ 5ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ರು. ಎಚ್ಚರಿಕೆಯ ಬ್ಯಾಟಿಂಗ್ಗೆ ಒತ್ತು ನೀಡಿದ್ದ ಕ್ಲಾಸೆನ್ ಪಂದ್ಯದ 14ನೇ ಓವರ್ನಲ್ಲಿ ಭರ್ಜರಿ ಹೊಡೆತಕ್ಕೆ ಮುಂದಾಗಿದ್ದರು. ಶಫರ್ಡ್ ಎಸೆದ 14ನೇ ಓವರ್ನ ಮೊದಲ ಎಸೆತದಲ್ಲಿ ಭರ್ಜರಿ ಹೊಡೆತ ಬಾರಿಸಿದ್ರು. ಚೆಂಡು ಇನ್ನೇನು ಬೌಂಡರಿ ಲೈನ್ ದಾಟಲಿದೆ ಎನ್ನುವಷ್ಟರಲ್ಲಿ ಫಿಲ್ ಸಾಲ್ಟ್ ಅದ್ಭುತವಾಗಿ ಚೆಂಡನ್ನ ಹಿಡಿದ್ರು. ಆದರೆ ಚೆಂಡನ್ನ ಹಿಡಿಯುವಾಗ ಸಾಲ್ಟ್ ಕಾಲು ಅಥವಾ ಶರೀರ ಬೌಂಡರಿ ಕುಶನ್ ಅಂದ್ರೆ ಬೌಂಡರಿ ರೋಪ್ಗೆ ತಗುಲಿರಬಹುದು ಎಂಬ ಸಂಶಯವಿತ್ತು. ಹಾಗಾಗಿ ಮೂರನೇ ಅಂಪೈರ್ನ ತೀರ್ಪಿಗೆ ಮುಂದಾಗಿದ್ರು. ಕ್ಯಾಚ್ ಮೇಲೆ ಡೌಟ್ ಇದ್ದ ಕಾರಣ ಆನ್ ಫೀಲ್ಡ್ ಅಂಪೈರ್ ಈ ನಿರ್ಧಾರವನ್ನ ಮೂರನೇ ಅಂಪೈರ್ ರೋಹನ್ ಪಂಡಿತ್ ಅವರಿಗೆ ವಹಿಸಿದ್ರು. ಮರು ಪರಿಶೀಲನೆಯ ನಂತರ ಟಿವಿ ಅಂಪೈರ್ ಔಟ್ ಎಂದು ತೀರ್ಪು ನೀಡಿದ್ದರು. ಈತ ಕ್ಯಾಚ್ ಮೇಲೆ ಸಂಶಯಗಳಿದ್ದರೂ ಮೂರನೇ ಅಂಪೈರ್ ಔಟ್ ಎಂದು ತೀರ್ಪು ನೀಡಲು ಇದುವೇ ಮುಖ್ಯ ಕಾರಣ. ಆ ಕಾರಣಗಳೆಂದರೆ ಸ್ಪಷ್ಟ ಪುರಾವೆಯ ಕೊರತೆ. ಹೌದು, ಫಿಲ್ ಸಾಲ್ಟ್ ಬೌಂಡರಿ ಲೈನ್ ಮುಟ್ಟುತ್ತಿರುವುದನ್ನ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಕಂಡು ಬರಲಿಲ್ಲ. ಹಾಗೆ ಕುಶಾನ್ ಚಲನೆ ಕುಶಾನ್ ಅಥವಾ ರೋಪ್ ಸ್ವಲ್ಪ ಅಲುಗಾಡಿದಂತೆ ಕಂಡರೂ ಕೂಡ ಅದು ಸಾಲ್ಟ್ ಅವರ ಸಂಪರ್ಕದಿಂದಲೇ ಅನ್ನೋದು ಡೌಟ್ ಆಗಿತ್ತು. ಹಾಗಾಗಿ ಆ ರೀತಿಯಾದಂತಹ ಸಾಬೀತುಪಡಿಸಲು ಯಾವುದೇ ರೀತಿಯಾದಂತಹ ಪುರಾವೆ ಸಿಗದ ಕಾರಣ ಇದು ಸುಳ್ಳು ಅಥವಾ ಇದು ಅನುಮಾನ ಎನ್ನುವ ಕಾರಣಕ್ಕಾಗಿ ಇದನ್ನ ಕೂಡ ತಳ್ಳು ಹಾಕಲಾಯಿತು. ಇನ್ನು ಲಭ್ಯವಿದ್ದ ಆಂಗಲ್ಗಳು, ಆ ಸಮಯದಲ್ಲಿ ಕೇವಲ 2 ಕ್ಯಾಮೆರಾ ಆಂಗಲ್ಗಳು ಲಭ್ಯವಿದ್ದವು. ಅದರಲ್ಲಿ ಸಾಲ್ಟ್ ಅವರ ಶೂ ಬೌಂಡರಿ ಲೈನ್ಗೆ ತಗಲಿರುವುದು ಖಚಿತವಾಗಿರಲಿಲ್ಲ. ಇಂತಹ ಸಂದರ್ಭಗಳಲ್ಲಿ ಮೂರನೇ ಅಂಪೈರ್ ತೀರ್ಪು ನಿರ್ಣಾಯಕವಾಗಿರುತ್ತದೆ. ಇನ್ನು ನಿರ್ಣಾಯಕ ಪುರಾವೆ, ಮೂರನೇ ಅಂಪೈರ್ ತೀರ್ಪು ನೀಡುವಾಗ ಫೀಲ್ಡರ್ ಬೌಂಡರಿ ಗೆರೆಯನ್ನ ಮುಟ್ಟಿದ್ದಾರೆ ಎಂಬುದು ರೀಪ್ಲೇನಲ್ಲಿ 100ಕ್ಕೆ 100ರಷ್ಟು ಸ್ಪಷ್ಟವಾಗಿ ಕಾಣಿಸಬೇಕು. ಒಂದು ವೇಳೆ ಕ್ಯಾಮೆರಾ ಆಂಗಲ್ಗಳಲ್ಲಿ ಗೊಂದಲವಿದ್ದರೆ ಅಥವಾ ಸ್ಪಷ್ಟವಾಗಿ ಕಾಣಿಸದಿದ್ದರೆ ಸಾಫ್ಟ್ ಸಿಗ್ನಲ್ ಅಥವಾ ಲಭ್ಯವಿರುವ ದೃಶ್ಯದ ಆಧಾರದ ಮೇಲೆ ಔಟ್ ನೀಡಲಾಗುತ್ತದೆ. ಅದರಂತೆ ಮೂರನೇ ಅಂಪೈರ್ ಹೆನ್ರಿಕ್ ಕ್ಲಾಸನ್ ಅವರನ್ನ ಔಟ್ ಎಂದು ತೀರ್ಪು ನೀಡಿದ್ದಾರೆ. ಹಾಗೇನೆ ಮೂರನೇ ಅಂಪೈರ್ ತೀರ್ಪೇ ಅಲ್ಲಿ ಅಂತಿಮವಾಗಿರುತ್ತೆ. ಈತ ಮೂರನೇ ಅಂಪೈರ್ನ ಈ ತೀರ್ಪಿನಿಂದ ಕ್ಲಾಸೆನ್ ತುಂಬಾ ಅಸಮಾಧಾನಗೊಂಡರು. ಅಲ್ಲದೆ ಮೈದಾನದಿಂದ ಹೊರ ಹೋಗುವಾಗ 4ನೇ ಅಂಪೈರ್ ಜೊತೆ ವಾಗ್ವಾದ ಕೂಡ ನಡೆಸಿದ್ರು. ಆದರೆ ಇಂತಹ ಸಂಶಯಾಸ್ಪದ ಕ್ಯಾಚ್ಗಳ ವೇಳೆ ಮೂರನೇ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಅಂದರೆ ಬೌಂಡರಿ ಲೈನ್ಗೆ ಫೀಲ್ಡರ್ನ ದೇಹದ ಭಾಗದ ತಾಗಿದೆ ಎಂದು ಸಾಬೀತುಪಡಿಸಲು ಸಾಧ್ಯವಾಗದೆ ಇದ್ದರೆ ಅದನ್ನ ಕ್ಯಾಚ್ ಔಟ್ ಎಂದು ಪರಿಗಣಿಸಲಾಗುತ್ತದೆ. ಹೀಗಾಗಿಯೇ ಹೆನ್ರಿಕ್ ಕ್ಲಾಸೆನ್ ಔಟ್ ಎಂದು ಮೂರನೇ ಅಂಪೈರ್ ತೀರ್ಪು ನೀಡಿದ್ದಾರೆ. ಆದರೆ ಈ ಕ್ಯಾಚ್ ಮತ್ತು ಈ ತೀರ್ಪಿನ ವಿರುದ್ಧವಾಗಿ ಹಲವಾರು ಟ್ರೋಲ್ ಪೇಜ್ಗಳು, ಹಲವಾರು ಸೋಷಿಯಲ್ ಮೀಡಿಯಾಗಳು ಸಾಕಷ್ಟು ಈ ವಿಚಾರವಾಗಿ ಸದ್ದು ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಈ ವಿಚಾರವಾಗಿ ಚರ್ಚೆ ಕೂಡ ನಡೀತಾ ಇದೆ. ಆದ್ರೆ ಅದ್ ಏನೇ ಇರಲಿ, 15.4 ಓವರ್ಗಳಲ್ಲಿ ಚೇಸ್ ಮಾಡಿ 203 ರನ್ ಪಡೆದು 6 ವಿಕೆಟ್ಗಳ ಜಯ ಸಾಧಿಸಿದ ಆರ್ಸಿಬಿ ತಂಡಕ್ಕೆ ಹೆನ್ರಿಕ್ ಕ್ಲಾಸೆನ್ ಔಟ್ ಆಗದಿದ್ದರೂ ಕೂಡ ಏನು ವ್ಯತ್ಯಾಸ ಖಂಡಿತ ಆಗ್ತಿರ್ಲಿಲ್ಲ. ಬದಲಿಗೆ ಮತ್ತಷ್ಟು ಟಫ್ ಕಾಂಪಿಟೇಷನ್ ನಲ್ಲಿ ಆಡಿ ಗೆಲುವು ಸಾಧಿಸ್ತಾ ಇದ್ರು. ಒಟ್ಟಾರೆ ಈ ಬಾರಿಯ ಮೊದಲ ಉದ್ಘಾಟನಾ ಪಂದ್ಯವನ್ನ ಗೆದ್ದು ಆರ್ಸಿಬಿ ಜಯ ಸಾಧಿಸಿದೆ. ಅಭಿಮಾನಿಗಳಿಗೆ ಇನ್ನಷ್ಟು ಕ್ಯೂರಿಯಾಸಿಟಿ ಹೆಚ್ಚಿಸಿದೆ. ಹಾಗಾದ್ರೆ ಈ ಬಾರಿಯೂ ಕಪ್ ನಮ್ದಾಗತ್ತಾ? ಕಾದು ನೋಡೋಣ. ಇದೇ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.